ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಒಂದಷ್ಟು ನಟಿಯರ ಫೋಟೋ ಶೂಟ್ ಹಾಗೂ ಆಕ್ಟಿವ್ ಕ್ಯಾಮೆರಾ ಸನ್ನಿವೇಶಗಳನ್ನ ನೋಡಿದ್ವಿ. ಈ ಅಭಿನಯದ ಹಬ್ಬವನ್ನ ಇವತ್ತು ಕೂಡ ಮುಂದುವರಿಸೋಣ. ಸೊ ಇದು ಆಕ್ಟಿವ್ ಕ್ಯಾಮೆರಾ ರೌಂಡ್. ಸೊ ಇವತ್ತಿನ ರೌಂಡ್ ಅಲ್ಲಿ ಬರ್ತಾ ಇರುವಂತಹ ನಟಿ ಬೆಂಗಳೂರಿನ ಶ್ರೇಯಾ ಅಗಮ್ಯ. ಶ್ರೇಯಾ, ಈಗ ನೀನ್ ರಾಧಿನಾ ರುಕ್ಮಿಣಿನ? ರಾಧೆ. ಸೊ ನೋಡೋಣ ನಿಮ್ಮ ಫೋಟೋ ಶೂಟ್ ಹೆಂಗ್ ಬಂದಿದೆ ಅಂತ ಹೇಳಿ. ಫೋಟೋಸ್ ಪ್ಲೀಸ್. ಸೊ ನನಗೆ ರಾಧೆ ಥೀಮ್ ಸಿಕ್ಕಿತ್ತು. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಬಿಕಾಸ್ ಇದು ನನಗೆ ಫಸ್ಟ್ ಟೈಮ್ ಒಂದು ಕಾನ್ಸೆಪ್ಷುಯಲ್ ಫೋಟೋ ಶೂಟ್ ಅಂತಾನೆ ನಾ ಮಾಡಿಸ್ತಿರೋದು. ಪ್ಲಸ್ ಪೋರ್ಟ್ಫೋಲಿಯೋ ಆಲ್ಸೋ ದ ವೆರಿ ಫಸ್ಟ್ ಟೈಮ್. ರಾಧೆ, ಹೆಂಗಿತ್ತು ಈ ಎಕ್ಸ್ಪೀರಿಯನ್ಸ್? ಫಸ್ಟ್ ನಂಗೆ ಫುಲ್ ಎಕ್ಸೈಟ್ಮೆಂಟ್ ಇತ್ತು. ಚೆನ್ನಾಗಿ ಬಂದಿದೆ ಅನ್ಸ್ತಿದೆ. ಬಂದಿದೆ, ಚೆನ್ನಾಗೇ ಇದೆ. ಬಟ್ ಈಗ ಏನ್ ಚೆನ್ನಾಗಾಗ್ಬೇಕು ಗೊತ್ತಾ? ಸಿಚುವೇಶನ್ ಚೆನ್ನಾಗಿ ಕೊಡ್ಬೇಕು. ಈ ರಾಧೆಯ ಮುದ್ದು ಮುದ್ದು ಮಾತು ಅಭಿನಯದ ಮೂಲಕ ನೋಡಿದ್ರೆ ಹೇಗಿರುತ್ತೆ? ರಮೇಶ್ ಸರ್, ಬಹಳ ಕರೆಕ್ಟ್ ಸೂಟ್ ಆಗ್ತಿದೆ ಈ ಕಾಸ್ಟ್ಯೂಮ್ ನಿಮಗೆ. ನೀವು ಈ ಕಾಯೋದಿದೆಯಲ್ಲ ಕೃಷ್ಣನಿಗೆ, ಅದನ್ನ ಎಷ್ಟು ಎಂಜಾಯ್ ಮಾಡ್ತಾಳ ರಾಧಾ. ಕೃಷ್ಣನ ಕಾಯ್ತಿಯಲ್ಲ, ಕೃಷ್ಣನ ಪ್ರೀತಿ ಅವಳು. ಈ ಒಂದು ಸುಖ ಇದೆಯಲ್ಲ ಕೃಷ್ಣನ ಕಾಯೋದಲ್ಲಿ, ಅದನ್ನ ಹೇಗೆ ವಿವರಿಸ್ತೀರಾ ಒಂದ್ ಮಗುಗೆ? ಓಕೆ, ರೈಟ್. ಎಸ್ ಸರ್. ಆಲ್ ರೈಟ್, ಗುಡ್ ಲಕ್ ಶ್ರೇಯಾ. ಥ್ಯಾಂಕ್ ಯು ಮ್ಯಾಮ್. ರೋಲ್ ಕ್ಯಾಮ್ರಾ, ರೋಲಿಂಗ್, ಆಕ್ಷನ್. ಕಂದ, ನೋಡಿದೆಯಾ, ಇವತ್ತು ಕೂಡ ಅವನು ನನ್ನನ್ನು ಕಾಯಿಸುತ್ತಿದ್ದಾನೆ. ಆದರೂ ಅವನಿಗಾಗಿ ಕಾಯುವುದರಲ್ಲಿ ಏನೋ ಒಂದು ಸುಖವಿದೆ. ನಿನಗೆ ಗೊತ್ತಾ, ಅವನು ಎಷ್ಟು ಮುದ್ದಾಗಿದ್ದಾನೆ. ಅವನ ಕಣ್ಣುಗಳು ನಕ್ಷತ್ರಗಳು ಹೊಳೆದಂತೆ. ಅವನ ನಗು ಎಷ್ಟು ಸುಂದರವಾಗಿದೆ ಎಂದರೆ ಇಡೀ ಪ್ರಪಂಚವೇ ಆ ನಗುವಿಗೆ ಮಾರು ಹೋಗುತ್ತದೆ. ಅವನನ್ನು ಒಬ್ಬರಲ್ಲ ಇಬ್ಬರಲ್ಲ 16,000 ಗೋಪಿಕೆಯರು ಪ್ರೀತಿಸುತ್ತಿದ್ದರು. ಆದರೆ ಯಾರು ಈ ರಾಧೆಯಷ್ಟು ಅವನನ್ನು ಪ್ರೀತಿಸುತ್ತಿರಲಿಲ್ಲ. ಕೃಷ್ಣನಿಲ್ಲದೆ ಈ ರಾಧೆಯ ಅಸ್ತಿತ್ವವೇ ಇಲ್ಲ. ಅವನ ಧ್ವನಿ ಅಬ್ಬಬ್ಬಾ, ಜೀನು ಸವಿದಂತೆ. ಅವನು ಒಮ್ಮೆ ರಾಧೆ ಎಂದು ಕೂಗಿದಾಗ ನನ್ನ ಹೊಟ್ಟೆಯಲ್ಲಿ ಚಿಟ್ಟೆಗಳು ಹಾರಾಡಿದಂತಾಗುತ್ತಿತ್ತು. ಪ್ರೀತಿ ಎಂದರೇನು ಎಂದು ನಾನು ಅವನಿಂದ ಕಂಡುಕೊಂಡೆ. ಅವನು ಹತ್ತಿರವಿರದಿದ್ದಾಗ ಅವನನ್ನು ನೋಡಬೇಕೆಂದು ಈ ಮನಸ್ಸು ಕಾತುರಿಸುತ್ತಿತ್ತು. ನೋಡು, ನಾನು ಅವನನ್ನು ಎಷ್ಟು ಪ್ರೀತಿಸುತ್ತೇನೆ. ಆದರೆ ನನಗನಿಸುತ್ತದೆ ಅವನು ನನ್ನನ್ನು ಪ್ರೀತಿಸುವುದೇ ಇಲ್ಲ ಎಂದು. ಏಕೆಂದರೆ ಪ್ರೀತಿಸುವವರನ್ನು ಯಾರು ಇಷ್ಟು ಕಾಯಿಸುವುದಿಲ್ಲ. ನನ್ನ ಜೊತೆ ನೀನು ಕಾಯುತ್ತಿದ್ದೀಯ ಅವನಿಗೆ. ಆದರೂ ಅವನು ಇಲ್ಲಿ ಬಂದ ಮೇಲೆ ನಾವು ಬೃಂದಾವನಕ್ಕೆ ಹೋಗಿ ಅಲ್ಲಿ ಒಳ್ಳೆಯ ಸಮಯವನ್ನು ಕಳೆಯಬಹುದು. ಅವನ ಮುಖವನ್ನು ನೋಡಲು ನಾನು ಹಾತೊರೆಯುತ್ತಿದ್ದೇನೆ. ನನ್ನ ಕಥೆಯನ್ನು ಕೇಳುತ್ತಾ ನೀನು ಮಲಗಿದೆಯಾ? ಹೋಗಲಿ, ನಾನು ಒಬ್ಬಳೇ ಅವನಿಗೆ ಕಾಯುತ್ತೇನೆ. ಮಲಗಿಕೋ. ಫೋಟೋ ಶೂಟ್ ವೆರಿ ವೆರಿ ನೈಸ್. ಥ್ಯಾಂಕ್ ಯು ಸರ್. ನಿಮ್ಮ ಇಡೀ ಆಕ್ಟ್ ಅಲ್ಲಿ ನನಗೆ ಜಿ ಕನ್ನಡದಲ್ಲಿ ಒಂದು ರಾಧೆ ಕೃಷ್ಣ ಅಂತ ಒಂದು ಸೀರಿಯಲ್ ಬರ್ತಾ ಇದ್ರೆ ನೋಡಿದ್ರೆ ಹೆಂಗಿರುತ್ತೆ ಆ ತರದೊಂದು ಎಪಿಸೋಡ್ ನೋಡ್ತಾ ಇದ್ದೀನಿ ನಾನು ಅನ್ನೋಷ್ಟು ತುಂಬಾ ಚೆನ್ನಾಗಿ ಮಾಡಿದ್ರಿ ನೀವು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ತರುಣ್ ಅವರೇ. ಪ್ರೇಮಾ ಮ್ಯಾಮ್, ಫೋಟೋ ಶೂಟ್ ತುಂಬಾ ಚೆನ್ನಾಗಿತ್ತು. ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಿದ್ರಿ. ಪರ್ಫಾರ್ಮೆನ್ಸ್ ಅಂತ ಬಂದಾಗ ತುಂಬಾ ಕ್ಯೂಟ್ ಆಗಿ ಮಾಡಿದ್ರಿ. ಥ್ಯಾಂಕ್ ಯು ಮ್ಯಾಮ್. ನಿಶ್ವಿಕಾ, ನಿಮ್ ವಾಯ್ಸ್ ಫಸ್ಟ್ ಆಫ್ ಆಲ್ ಎಷ್ಟು ಸ್ವೀಟ್ ಆಗಿದೆ ಶ್ರೇಯಾ. Yeah. ರಿಯಲಿ ಇನ್ನೊಂದ್ 2 ನಿಮಿಷ ನಿಮ್ ಹಂಗೆ ಮಾತಾಡ್ತಾ ಇದ್ರೆ ಆ ಮಗು ತರ ನಾನು ಮಲಗ್ತಾ ಇದ್ದೆ. ಇಟ್ ವಾಸ್ ಸೋ ಬ್ಯೂಟಿಫುಲ್ ಅಂಡ್ ಇಟ್ಸ್ ಅ ವೆರಿ ಪ್ಲಸ್ ಪಾಯಿಂಟ್ ಆಕ್ಚುಲಿ. ನಿಮ್ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಆಗಿತ್ತು ತುಂಬಾ ಕಂಟ್ರೋಲ್ಡ್ ಆಗಿ, ಎಷ್ಟು ಬೇಕೋ ಅಷ್ಟೇನೆ. ಆ ಪೀರಿಯಡ್ ಹೋಗಿದ್ರು ನೀವು ಎಲ್ಲೂ ಎಕ್ಸಾಜುರೇಟ್ ಮಾಡದೆ, ಆ ಮಗುನ್ ಮರಿದೆ. ಪರ್ಫೆಕ್ಟ್ ಆಕ್ಟ್. ಥ್ಯಾಂಕ್ ಯು ಮ್ಯಾಮ್. ವೆರಿ ವೆಲ್ ಡನ್. ಥ್ಯಾಂಕ್ ಯು. ಫೋಟೋ ಶೂಟಲ್ಲೂ ಸರಿ, ಇಲ್ಲಿ ಕ್ಲೋಸ್ ಅಪ್ ನೋಡಿದ್ರು ಕಣ್ಣುಗಳು ಬಹಳ ಪವರ್ಫುಲ್ ಆಗಿ ಕಾಣ್ತಾ ಇತ್ತು. ದಟ್ಸ್ ವೆರಿ ಇಂಪಾರ್ಟೆಂಟ್ ಒಬ್ಬ ಆಕ್ಟರ್ಗೆ. ತುಂಬಾ ಚೆನ್ನಾಗಿ ಬಂತು. ಗುಡ್ ಲಕ್. ಥ್ಯಾಂಕ್ ಯು ಸರ್.
ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಸ್ಟಾರ್ ರೇಟಿಂಗ್ಸ್ ಏನು ಅಂತ ಕೇಳೋಣ. ತರುಣ್ ಅವರೇ. ಫಾರ್ ಮೀ ಇಟ್ ಇಸ್ 4.5. ಸೂಪರ್. ಪ್ರೇಮ ಮ್ಯಾಮ್. 4. ಥ್ಯಾಂಕ್ ಯು ಮ್ಯಾಮ್. ವಿಶ್ವಿಕಾ. 5. ಥ್ಯಾಂಕ್ ಯು ಮ್ಯಾಮ್. 5, 4, 4.5. That's a very good score. Good luck. Thank you so much. ಮ್ಯಾಮ್. ಹಾಯ್ ತನಿಷ್ಕಾ. ಹಲೋ ಮ್ಯಾಮ್. ಫೋಟೋ ಶೂಟ್ ತುಂಬಾನೇ ಚೆನ್ನಾಗಿತ್ತು. ನಿಮ್ ಕಣ್ಗಳು ತುಂಬಾ ಚೆನ್ನಾಗಿದೆ. ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಒಂದು ಗತ್ತಿದೆ ನಿಮ್ಮಲ್ಲಿ ಫೋಟೋ ಶೂಟ್ ಅಲ್ಲಿ ಕಾಣಿಸ್ತು. ಸೊ ಇಟ್ ವಾಸ್ ವೆರಿ ವೆಲ್ ಡನ್. ಸೂಪರ್ ತನಿಷ್ಕಾ. ನನಗೆ ಆಕ್ಚುಲಿ ಕ್ಯೂರಿಯಾಸಿಟಿ ಇದೆ, ರಮೇಶ್ ಸರ್ ಏನ್ ಸಿಚುವೇಶನ್ ನಿಮಗೆ ಕೊಡ್ಬೋದು ಅಂತ ಹೇಳಿ. ರಮೇಶ್ ಸರ್, ಅವರ ಫೋಟೋಸು, ಅವರ ಕಾಸ್ಟ್ಯೂಮ್ ನೋಡಿದಾಗ ಒಂದು ಮಹಾರಾಣಿಯಾಗಿ ಒಂದು ಇಡೀ ಸಾಮ್ರಾಜ್ಯವನ್ನ ನೀವು ಕಾಪಾಡ್ತೀರಿ ಅನ್ನೋ ಕಾನ್ಫಿಡೆನ್ಸ್ ಏನಿಲ್ಲ. ನಿಮ್ಮ ಕತ್ತಿ ಕೈಯಲ್ಲಿ ತಗೊಳ್ಳಿ, ಆ ಕತ್ತಿಯ ಕತೆ ಹೇಳಿ, ನೀವ್ ಯಾಕೆ ಮಹಾರಾಣಿ ಅಂತ ನಾವು ಪ್ರೂವ್ ಮಾಡಿ. ರೋಲ್ ಕ್ಯಾಮ್ರಾ, ಆಕ್ಷನ್. ಏನು ನನ್ನ ಖಡ್ಗದ ಬಗ್ಗೆ ಮಾತಾಡುವಷ್ಟು ಅಹಂಕಾರವೇ? ಇದು ನಮ್ಮ ಸಾಮ್ರಾಜ್ಯದ ಹೆಮ್ಮೆ, ನಮ್ಮ ರಾಜ್ಯ ಮನೆತನದ ಗೌರವದ ಸಂಕೇತ ಈ ನನ್ನ ಖಡ್ಗ. ಬ್ರಿಟಿಷರ ಗುಂಡುಗಳಿಗೆ ಅಂಜದೆ ಮುನ್ನುಗ್ಗಿ ಅವರ ತಲೆಗಳನ್ನು ಕೊಚ್ಚಿ ಹಾಕಿದೆ ಈ ನನ್ನ ಖಡ್ಗ. ಇದು ನನ್ನ ಬಳಿ ಯುದ್ಧದ ಸಮಯದಲ್ಲಿ ಇದ್ದರೆ ಸಾವನ್ನು ಮೆಟ್ಟಿ ನಿಂತಿ ಎದುರಾಳಿಗಳ ಎದೆ ಸೀಳಿ ಗುಂಡಿಗೆಯನ್ನು ಎತ್ತಿ ಗೆಲ್ಲುವ ಛಲ ಉಕ್ಕಿ ಬರುತ್ತದೆ. ಈ ನಮ್ಮ ಖಡ್ಗ ನಮ್ಮ ಹೆಣ್ಣು ಮಕ್ಕಳ ಸಿಂಧೂರವನ್ನು ರಕ್ಷಿಸಿದೆ. ಇಂತಹ ಮಹಾಶಸ್ತ್ರದ ಬಗ್ಗೆ ನಿನ್ನಂತ ನೀಚನು ಮಾತನಾಡಲು ನಾನು ಸುಮ್ಮನಿರಬೇಕೇ? ಐ ಡೋಂಟ್ ನೋ ವೈ ಎಲ್ಲರೂ ಈ ತರ ವೆನ್ ಯು ಶೋಯಿಂಗ್ ರಾಣಿ ಅಥವಾ ವಾರಿಯರ್ ತೋರಿಸ್ಬೇಕಾದ್ರೆ ಮ್ಯಾನ್ಲಿ ಬಾಡಿ ಲ್ಯಾಂಗ್ವೇಜ್ ಬಂದ್ಬಿಡುತ್ತೆ ಅಂಡ್ ವಾಯ್ಸು ಅಷ್ಟೇ. ಕರೆಕ್ಟು, ನೀವು ನಿಮ್ ವೀರದ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂಡ್ ಕತ್ತಿ ಬಗ್ಗೆ ಮಾತಾಡ್ತಿದ್ದೀರಾ, ಕರೆಕ್ಟ್. ಬಟ್ ದೇರ್ ಇಸ್ ಯೋರ್ ಅ ಕ್ವೀನ್. ಓಕೆ. ಎಲ್ಲೋ ಒಂದ್ ಕಡೆ ಆ ಗ್ರೇಸ್ ಒಂಚೂರು ಮಿಸ್ ಆಯ್ತು. ಸೊ ಐ ಥಿಂಕ್ ಯು ಹ್ಯಾವ್ ಟು ಕಂಟ್ರೋಲ್ ಯೋರ್ ಬಾಡಿ ಅಂಡ್ ಬ್ರಿಂಗ್ ಗ್ರೇಸ್ ಇನ್ ಎವ್ರಿಥಿಂಗ್. ಓಕೆ, ಗುಡ್ ಲಕ್ ಟು ಯು. ಥ್ಯಾಂಕ್ ಯು ಮ್ಯಾಮ್. ತರುಣ್ ಅವರೇ. ಇಲ್ಲಿ ಏನಾಯ್ತು ನಿಮಗೆ ಅಂತಂದ್ರೆ, ಇವಾಗ ಅದು ಕತ್ತಿ ಓಪನ್ ಮಾಡಿ ನೀವು ಸರ್, ಅದು ನಾನು ಹಿಂಗೆ ಹೋಲ್ಡ್ ಮಾಡಿದಾಗ ಇಟ್ ವಾಸ್ ಸ್ಲಿಪ್ಪಿಂಗ್, ಸೊ ಐ ಟುಕ್ ಇಟ್ ಔಟ್ ಇನ್ ದ ಲೆಫ್ಟ್ ಹ್ಯಾಂಡ್. ಕರೆಕ್ಟ್. ನಿಮ್ ರಾಂಗ್ ಹ್ಯಾಂಡ್ ಕೈ ಬಂದ್ಬಿಡ್ತದು ಹಾ ಅಲ್ವಾ? ನಾನು ಹೇಳ್ತಾ ಇರೋದು, ನೀವು ಯಾವ್ದೋ ಒಂದು ಟೈಮಲ್ಲಿ ನಿಮ್ಗೆ ಒಂದು ಪೋರ್ಷನ್ ಅಲ್ಲಿ ನೀವು ಹಿಂಗ್ ಚೆಸ್ಟ್ ಹಿಂಗ್ ಮಾಡ್ಕೋಬೇಕು ಅಂತ ನಿಮ್ಗೊಂದಿತ್ತು. ನನ್ನನ್ನ ಅಂತ ಯಾವ್ದೋ ಒಂದು ಡೈಲಾಗಿಗೆ ಬರುತ್ತೆ, ಕರೆಕ್ಟಾ? ಅದಕ್ಕೆ ಏನ್ ಮಾಡಿದ್ರಿ ನೀವು? ಅದನ್ನ ಕತ್ತಿ ಈ ಕಡೆ ಕೈಯಲ್ಲಿ ಇಟ್ಕೊಂಡು ಸ್ವಾಪ್ ಮಾಡಿದೆ, ಅದ್ ಮಾಡ್ಕೊಂಡು ಮತ್ತೆ ಮಾಡಿದ್ರಿ. ಇದು ಇಟ್ಕೊಂಡೇ ಮಾಡ್ಬೋದಲ್ಲ ನಾವು? ಎಸ್, ಯು ಕ್ಯಾನ್ ಆಲ್ವೇಸ್ ಡೂ ದಟ್. ಇಟ್ ಲುಕ್ಸ್ ಮೋರ್ ಪವರ್ಫುಲ್. ಅಂದ್ರೆ ಶಿ ಇಸ್ ಸೋ ಬ್ರೇವ್ ಅನ್ನೋದು ಒಂದು ಪಾಯಿಂಟ್ ಬರುತ್ತೆ. ಓಕೆ, ನೆಕ್ಸ್ಟ್ ಟೈಮ್ ಸ್ವಲ್ಪ ಕಮ್ಮಿ. ನಮ್ಮ ಜಡ್ಜಸ್ ಎಷ್ಟು ಸ್ಟಾರ್ ರೇಟಿಂಗ್ಸ್ ಕೊಡ್ತಾರೆ ಅಂತ ನೋಡೋಣ. ತರುಣ್ ಅವರೇ. 3. ಪ್ರೇಮಾ ಮ್ಯಾಮ್. 3. ವಿಶ್ವಿಕಾ. 3. ಓಕೆ, ತನಿಷ್ಕಾ 3 ಸಿಕ್ಕಿದೆ. ಥ್ಯಾಂಕ್ ಯು ತನಿಷ್ಕಾ, ಗುಡ್ ಲಕ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್.